ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 3 ಅರಣ್ಯಗಮನ ಭಾಗ 13. ಕೈಕೇಯಿ ದಶರಥನಲ್ಲಿ ವರ ಕೇಳಿದ್ದು. ಪ್ರಸ್ತುತಿ ಭಾಗೀರಥಿ ಹೆಗಡೆ. ದಶರಥನ ಮೂರನೆಯ ಹೆಂಡತಿ ಕೈಕೇಯಿ. ಅವಳ ಮಗನೇ ಭರತ. ಕೈಕೇಯಿಗೆ ರಾಮನ ಪಟ್ಟಾಭಿಷೇಕದ ವಿಷಯ ಇನ್ನೂ ತಿಳಿದಿರಲಿಲ್ಲ. ಅವಳಿಗೆ ಹೊರಗಡೆ ಕಂಡು ಬಂದ ಹಬ್ಬದ ಸಂಭ್ರಮವನ್ನು ನೋಡಿ ಆಶ್ಚರ್ಯವಾಯಿತು. ದಾಸಿಯೊಬ್ಬಳನ್ನು ಕರೆದು, ಅಯೋಧ್ಯೆಯೆಲ್ಲ ಸಂತೋಷದಿಂದ ಬೀಗುತ್ತಿದೆ, ಇದಕ್ಕೆ ಕಾರಣವೇನು ತಿಳಿದು ಬಾ ಎಂದು ಹೇಳಿ ಕಳುಹಿಸಿದಳು. ಆ ದಾಸಿಯ ಹೆಸರು ಮಂಥರೆ. ಅವಳು ಕೈಕೇಯಿಯ ಆಪ್ತ ಸೇವಕಿ. ಅವಳು ಕುರೂಪಿ, ಜೊತೆಗೆ ಗೂನು ಬೆನ್ನು ಬೇರೆ. ಅವಳನ್ನು ನೋಡಿದರೆ ಹುಡುಗರು ಹೆದರಿಕೊಳ್ಳುತ್ತಿದ್ದರು. ಮಂಥರೆ ಹೊರಗೆ ಹೋದಳು. ದಶರಥನ ಹಿರಿಯ ಮಗ ಶ್ರೀರಾಮನಿಗೆ ಈ ದಿನ ಪಟ್ಟಾಭಿಷೇಕ ಎಂಬ ಸಂಗತಿ ತಿಳಿಯಿತು. ಅವಳಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆಯೇ ಆಯಿತು. ಮಂಥರೆ ಮಹಾ ಕೆಟ್ಟ ಹೆಂಗಸು. ಮೊದಲಿನಿಂದಲೂ ಅವಳಿಗೆ ರಾಮನನ್ನು ಕಂಡರೆ ಆಗದು. ಇಡೀ ಊರೇ ರಾಮನ ಕಲ್ಯಾಣ ಗುಣಗಳನ್ನು ಕೊಂಡಾಡುತ್ತಿದ್ದರೆ ಇವಳು ಅವನನ್ನು ದ್ವೇಷಿಸುತ್ತಿದ್ದಳು. ಅವನಿಗೆ ಕೆಡಕು ಮಾಡಬೇಕೆಂದೇ ಅವಳು ಸದಾ ಚಿಂತಿಸುತ್ತಿದ್ದಳು. ಅಂತಹ ದುಷ್ಟ ಬುದ್ಧಿಯ ಹೆಂಗಸಿಗೆ ರಾಮನಿಗೆ ಪಟ್ಟಾಭಿಷೇಕ ಎಂದು ತಿಳಿದ ಕೂಡಲೇ ಸಿಡಿಲು ಹೊಡೆದಂತಾಯಿತು. ಹೇಗಾದರೂ ಇದನ್ನು ತಪ್ಪಿಸಬೇಕು ಎಂದುಕೊಂಡು ಕೈಕೇಯಿಯ ಬಳಿಗೆ ಬಂದಳು. ರಾಮನಿಗೆ ಪಟ್ಟಾಭಿಷೇಕ ಎಂಬ ವಿಷಯವನ್ನು ತಿಳಿಸಿದಳು. ಕೈಕೇಯಿಗೆ ಸುದ್ದಿ ತಿಳಿದು ಬಹಳ ಸಂತೋಷವಾಯಿತು. ಅವಳಿಗೆ ರಾಮನ ಮೇಲೆ ಅಗಾಧವಾದ ಪ್ರೇಮ. ತನ್ನ ಮಗ ಭರತನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ರಾಮನನ್ನು ಅವಳು ಪ್ರೀತಿಸುತ್ತಿದ್ದಳು. ತನ್ನ ಮುದ್ದಿನ ಮಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಎಂದ ಕೂಡಲೇ ಅವಳಿಗೆ ಆನಂದವಾಯಿತು. ಒಳ್ಳೆಯ ಸುದ್ದಿಯನ್ನು ತಂದ ಮಂಥರೆಗೆ ತನ್ನ ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಟ್ಟಳು. ಮಂಥರೆಗೆ ಮೊದಲೇ ಸಿಟ್ಟು ಬಂದಿತ್ತು. ಈಗ ಕೈಕೇಯಿಯ ಸಂತೋಷವನ್ನು ಕಂಡು ಅವಳ ಕೋಪ ಎಲ್ಲೆ ಮೀರಿತ್ತು. ಅವಳು ಕೈಕೇಯಿ ಕೊಟ್ಟ ಮುತ್ತಿನ ಹಾರವನ್ನು ತೆಗೆದು ಬಿಸಾಡಿದಳು. ಕೈಕೇಯಿಗೆ ಆಶ್ಚರ್ಯ ಆಯಿತು. ಮಂಥರೆ, ನಾನು ಸಂತೋಷದಿಂದ ಕೊಟ್ಟ ಹಾರವನ್ನು ಏಕೆ ಬಿಸಾಡಿದೆ ಎಂದು ಕೇಳಿದಳು. ಆಗ ಮಂಥರೆ, ಅಯ್ಯೋ ಕೈಕೇಯಿ, ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲವಲ್ಲ. ನಿನ್ನ ಸವತಿಯ ಮಗ ರಾಮನಿಗೆ ಪಟ್ಟಾಭಿಷೇಕ ಎಂದರೆ ನೀನು ಸಂಭ್ರಮ ಪಡುತ್ತಿದ್ದೀಯಲ್ಲ. ನಿನಗೆ ಏನನ್ನ ಬೇಕು? ರಾಮನಿಗೆ ಪಟ್ಟಾಭಿಷೇಕ ಆಗುವುದರಿಂದ ನಿನಗೆ ಬರುವ ಲಾಭವಾದರೂ ಏನು ಎಂದು ಹಂಗಿಸಿದಳು. ಕೈಕೇಯಿ ಕೋಪದಿಂದ, ಮಂಥರೆ, ಹುಚ್ಚಾಗಿ ಮಾತನಾಡಬೇಡ. ಶ್ರೀರಾಮ ನನ್ನ ಸವತಿಯ ಮಗನಾದರೇನು? ನನ್ನ ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನನ್ನನ್ನು ಕಾಣುತ್ತಾನೆ. ಅವನಿಗೆ ಪಟ್ಟಾಭಿಷೇಕ ಎಂದರೆ ನನಗೆ ನಿಜಕ್ಕೂ ಸಂತೋಷ ಎಂದಳು. ಮಂಥರೆ, ಕೈಕೇಯಿ, ನಿನಗೆ ಬುದ್ಧಿ ಸಾಲದು, ಆದ್ದರಿಂದ ಹೀಗೆ ಮಾತನಾಡುತ್ತಿದ್ದೀಯೆ. ಶ್ರೀರಾಮನು ನಾಳೆ ರಾಜ ಆದರೆ ನಿನ್ನ ಮಗ ಭರತನ ಗತಿಯೇನು? ಅವನು ರಾಮನ ಮನೆಯಲ್ಲಿ ಬರೀ
ಸೇವಕನಾಗಿರಬೇಕಷ್ಟೇ. ಆಮೇಲೆ ನಿನಗೂ ಬೆಲೆ ಬರುವುದಿಲ್ಲ. ನೀನು ರಾಮನ ಹೆಂಡತಿಯ ದಾಸಿಯಾಗಬೇಕಾಗುತ್ತದೆ. ಆದ್ದರಿಂದ ನಾನು ಹೇಳುವ ಮಾತನ್ನು ಕೇಳು. ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ತಪ್ಪಿಸು ಎಂದಳು. ಕೈಕೇಯಿ ಮೊದಮೊದಲು ಮಂಥರೆ ಹೇಳಿದ ಮಾತುಗಳನ್ನು ಒಪ್ಪಲಿಲ್ಲ. ಆದರೆ ಮಂಥರೆ ಬಹಳ ಕೆಟ್ಟ ಹೆಂಗಸು. ಒಮ್ಮೆ ಅವಳ ಮನಸ್ಸಿಗೆ ಏನಾದರೂ ಕೆಟ್ಟದು ಮಾಡಬೇಕು ಅನಿಸಿದರೆ ಅದನ್ನು ಹಾಗೆಯೇ ಮಾಡುವಾಕೆ. ಅವಳು ಕೈಕೇಯಿಗೆ ಅನೇಕ ರೀತಿಯ ದುರ್ಬೋಧನೆ ಮಾಡಿ ಅವಳ ಮನಸ್ಸನ್ನು ಕೆಡಿಸಿದಳು. ರಾಮನೆಂದರೆ ಭರತನಿಗಿಂತಲೂ 1 ಪಾಲು ಹೆಚ್ಚು ಪ್ರೀತಿಸುತ್ತಿದ್ದ ಕೈಕೇಯಿ ಈಗ ರಾಮನನ್ನು ದ್ವೇಷಿಸಲಾರಂಭಿಸಿದಳು. ಹೇಗಾದರೂ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸಬೇಕು ಎಂದು ನಿಶ್ಚಯಿಸಿದಳು. ಆದರೆ ಅದನ್ನು ಮಾಡುವುದು ಹೇಗೆ? ಪುನಃ ಮಂಥರೆಯನ್ನೇ ಕೇಳಿದಳು. ಮಂಥರೆ, ನೀನು ಹೇಳಿದ ಮಾತು ನಿಜ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಆದರೆ ಅದರಿಂದ ನನಗೆ ಏನೂ ಪ್ರಯೋಜನವಿಲ್ಲ. ಅದರ ಬದಲು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸಬೇಕು. ಇದನ್ನು ಸಾಧಿಸುವುದು ಹೇಗೆ? ಅದಕ್ಕೆ ಮಂಥರೆ ಒಂದು ಉಪಾಯವನ್ನು ಹೇಳಿಕೊಟ್ಟಳು. ಹಿಂದೆ ಶಂಭರಾಸುರನೆಂಬ ರಾಕ್ಷಸನು ದೇವತೆಗಳ ಮೇಲೆ ಯುದ್ಧ ಹೂಡಿದ್ದನು. ದೇವತೆಗಳಿಗೆ ಅವನನ್ನು ಗೆಲ್ಲಲಾಗಲಿಲ್ಲ. ಆಗ ದೇವೇಂದ್ರನು ದಶರಥನನ್ನು ತಮ್ಮ ಸಹಾಯಕ್ಕಾಗಿ ಕರೆದನು. ದಶರಥನ ಜೊತೆ ಕೈಕೇಯಿಯೂ ಯುದ್ಧರಂಗಕ್ಕೆ ಹೋದಳು. ಯುದ್ಧ ನಡೆಯುತ್ತಿದ್ದಾಗ ರಾಕ್ಷಸರು ಪ್ರಯೋಗಿಸಿದ ಅಸ್ತ್ರಗಳಿಂದ ದಶರಥನು ಮೂರ್ಛಿತನಾಗಿ ಬಿದ್ದುಬಿಟ್ಟನು. ಆಗ ಕೈಕೇಯಿ ಬಹಳ ಧೈರ್ಯದಿಂದ ದಶರಥನನ್ನು ಯುದ್ಧಭೂಮಿಯಿಂದ ಹೊರಗೆ ಕರೆತಂದು ಉಪಚರಿಸಿ ಕಾಪಾಡಿದಳು. ದಶರಥನು ಕೈಕೇಯಿಯ ಸೇವೆಯನ್ನು ಬಹಳವಾಗಿ ಮೆಚ್ಚಿಕೊಂಡು, ಕೈಕೇಯಿ, ನೀನು ನನ್ನ ಜೀವಿತವನ್ನು ಉಳಿಸಿ ಉಪಕಾರ ಮಾಡಿದ್ದೀಯ. ನಿನಗೆ ಬೇಕಾದ 2 ವರಗಳನ್ನು ಕೇಳಿಕೋ, ನಾನು ಕೊಡುತ್ತೇನೆ ಎಂದನು. ಕೈಕೇಯಿ, ಮಹಾರಾಜ, ನನಗೆ ಸದ್ಯಕ್ಕೆ ಯಾವ ವರದ ಅಗತ್ಯವೂ ಇಲ್ಲ. ಮುಂದೆ ಯಾವಾಗಲಾದರೂ ಬೇಕಾದಾಗ ಈ ವರಗಳನ್ನು ಉಪಯೋಗಿಸಿಕೊಳ್ಳುತ್ತೇನೆ ಎಂದಿದ್ದಳು. ಮಂಥರೆಯು ಈ ವಿಷಯವನ್ನು ಕೈಕೇಯಿಗೆ ಜ್ಞಾಪಿಸಿ, ಕೈಕೇಯಿ, ನೀನು ಈಗ ದಶರಥನ ಬಳಿ 2 ವರಗಳನ್ನು ಕೇಳಿಕೊ. ಮೊದಲನೆಯದು, ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಎರಡನೆಯದು, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬುದು. ಕೈಕೇಯಿಗೆ ಮಂಥರೆಯ ಸಲಹೆಯನ್ನು ಕೇಳಿ ಬಹಳ ಸಂತೋಷವಾಯಿತು. ಈ ವರಗಳನ್ನು ಹೇಗಾದರೂ ಪಡೆಯಬೇಕು ಎಂದು ನಿಶ್ಚಯಿಸಿ ಅವಳು ಮತ್ತೊಬ್ಬ ದಾಸಿಯನ್ನು ಕರೆದು, ಮಹಾರಾಜರನ್ನು ಕೂಡಲೇ ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು. ದಶರಥನು ಪಟ್ಟಾಭಿಷೇಕದ ಸಂಭ್ರಮದಲ್ಲಿದ್ದ. ಕೈಕೇಯಿ ತನ್ನನ್ನು ನೋಡಬೇಕು ಎಂದು ತಿಳಿದ ಕೂಡಲೇ ಅವನು ಅವಳ ಅರಮನೆಗೆ ಬಂದ. ಕೈಕೇಯಿ ಕೋಪಿಸಿಕೊಂಡು ಕುಳಿತಿದ್ದಳು. ಅದನ್ನು ನೋಡಿ ದಶರಥನಿಗೆ ಆಶ್ಚರ್ಯವಾಯಿತು. ರಾಣಿ, ನಿನ್ನ ಮುಖವೇಕೆ ಕುಂದಿದೆ? ನೀನು ಕೋಪಗೊಂಡಂತೆ ತೋರುತ್ತದೆ. ಇದಕ್ಕೆ ಕಾರಣವೇನು? ನಿನಗೆ ಏನು ಕೆಲಸ ಆಗಬೇಕಾಗಿದೆ ಹೇಳು, ನಾನು ಖಂಡಿತ ಮಾಡಿಕೊಡುತ್ತೇನೆ. ಸಂಶಯ ಪಡಬೇಡ ಎಂದು ರಮಿಸಿದನು. ಕೈಕೇಯಿ, ಮಹಾರಾಜ, ನಿನ್ನಿಂದ ನನಗೊಂದು ಕೆಲಸ ಆಗಬೇಕಾಗಿದೆ. ನೀನು ಅದನ್ನು ಖಂಡಿತ ನೆರವೇರಿಸಿಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹೇಳಿದರೆ ನಾನು ವಿಷಯ ತಿಳಿಸುತ್ತೇನೆ ಎಂದಳು. ದಶರಥನು, ಕೈಕೇಯಿ, ಇದೇಕೆ ನನ್ನನ್ನು ಪರೀಕ್ಷಿಸುತ್ತಿದ್ದೀಯೇ? ನೀನು ಹೇಳಿದ ಕೆಲಸವನ್ನು ನಾನು ಯಾವಾಗ ತಾನೇ ನೆರವೇರಿಸಿಲ್ಲ? ಆದಾಗ್ಯೂ ಇಗೋ ನೋಡು, ನಿನ್ನ ಸಂತೋಷಕ್ಕಾಗಿ ಹೇಳುತ್ತಿದ್ದೇನೆ. ನೀನು ಹೇಳಿದ ಯಾವುದೇ ಕೆಲಸವನ್ನಾಗಲಿ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದ ಶ್ರೀರಾಮನ ಆಣೆಯಾಗಿಯೂ ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದನು. ಪಾಪ, ದಶರಥನಿಗೆ
ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಅರಿವೇ ಇಲ್ಲ. ಶ್ರೀರಾಮನ ಮೇಲೆ ಆಣೆಯಿಟ್ಟು ಅವನಿಗೆ ಕೆಡುಕು ಉಂಟು ಮಾಡುತ್ತಿದ್ದೇನೆ ಎಂಬ ಕಲ್ಪನೆ ಸಹ ಅವನಿಗೆ ಇಲ್ಲ. ಕೈಕೇಯಿಗೆ ಬೇಕಾಗಿದ್ದುದು ಇದೆ. ಅವಳು ಈಗ ವಿಷಮಯವಾದ ಈ ಮಾತುಗಳನ್ನು ಹೇಳಿದಳು. ಮಹಾರಾಜ, ನೀನು ರಾಮನ ಮೇಲೆ ಆಣೆ ಇಟ್ಟಿದ್ದೀಯ. ಆದ್ದರಿಂದ ಮಾತಿಗೆ ತಪ್ಪಬಾರದು. ನಾನು ಕೇಳುವ 2 ವರಗಳನ್ನು ಕರುಣಿಸು. ಈಗ ರಾಮನ ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡುತ್ತಿದ್ದೀಯಲ್ಲವೇ, ಅದನ್ನು ಕೂಡಲೇ ನಿಲ್ಲಿಸಿ ಅದರ ಬದಲು ನನ್ನ ಮಗ ಭರತನ ಪಟ್ಟಾಭಿಷೇಕವನ್ನು ನೆರವೇರಿಸು. ಇದು ಮೊದಲನೆಯ ವರ. 2ನೆಯದು, ರಾಮನು ನಾರು ಬಟ್ಟೆಯನ್ನು ಉಟ್ಟು ಚರ್ಮವನ್ನು ಹೊದೆದು ಜಟೆಯನ್ನು ಧರಿಸಿ 14 ವರ್ಷಗಳವರೆಗೆ ಅರಣ್ಯಕ್ಕೆ ಹೋಗಿರಬೇಕು. ಇವೆರಡೂ ವರಗಳನ್ನೂ ಕರುಣಿಸು ಎಂದಳು. ಕೈಕೇಯಿಯ ಮಾತನ್ನು ಕೇಳಿ ದಶರಥನಿಗೆ ದಿಗ್ಭ್ರಾಂತಿಯಾಯಿತು. ಇದು ಹಾಸ್ಯವೋ ನಿಜವೋ ಅವನಿಗೆ ತಿಳಿಯಲಿಲ್ಲ. ಮೈ ಮರೆತು ಕುಳಿತು ಬಿಟ್ಟ. ಸ್ವಲ್ಪ ಸಮಯದ ನಂತರ, ಎಲೆ ಪಾತಕಿ, ಇದೆಂತಹ ಅನ್ಯಾಯ? ರಾಮ ನಿನಗೇನು ಅನ್ಯಾಯ ಮಾಡಿದ? ನಿನ್ನ ಸ್ವಂತ ಮಗನಿಗಿಂತ ಹೆಚ್ಚು ಗೌರವ ಕೊಡುತ್ತಾನೆ. ಸ್ವಂತ ತಾಯಿಯಂತೆಯೇ ನಿನ್ನನ್ನು ಆದರಿಸುತ್ತಾನೆ. ಅಂತಹವನಿಗೆ ಇಷ್ಟು ಕೆಟ್ಟದ್ದನ್ನು ಯೋಚಿಸುತ್ತಿದ್ದೀಯಾ? ಪಾಪಿ, ನಿನಗೆ ಒಳ್ಳೆಯದಾಗದು. ರಾಮನೂ ಭರತನೂ ನಿನಗೆ ಸಮಾನರಲ್ಲವೇ? ಅದೇಕೆ ಒಬ್ಬನು ಪಟ್ಟವನ್ನು ಪಡೆದು ಇನ್ನೊಬ್ಬನು ಕಾಡಿಗೆ ಹೋಗಬೇಕು? ಶ್ರೀರಾಮನು ಭಯಂಕರವಾದ ಅರಣ್ಯದಲ್ಲಿ ವಾಸ ಮಾಡಬೇಕು ಎಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂತು? ರಾಮನನ್ನು ಕಂಡರೆ ಪ್ರಜೆಗಳಿಗಿರುವ ಪ್ರೀತಿ ನಿನಗೆ ತಿಳಿಯದೇನು? ಈ ವಿಷಯ ತಿಳಿದರೆ ಅವರು ಸುಮ್ಮನಿರುವರೇ? ನನ್ನನ್ನೂ ನಿನ್ನನ್ನೂ ಎಲ್ಲರನ್ನೂ ಹೀನಾಮಾನ ಬೈಯುವುದಿಲ್ಲವೇ? ಅಯ್ಯೋ ಕೈಕೇಯಿ, ನಿನಗೇಕೆ ಈ ದುರ್ಬುದ್ಧಿ ಬಂದಿತು? ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ಈ ವಿಷಯದಲ್ಲಿ ಹಠ ಮಾಡಬೇಡ. ದಯವಿಟ್ಟು ಉದಾರ ಮನಸ್ಸನ್ನು ತೋರು ಎಂದನು. ಮಾತನಾಡುತ್ತಿದ್ದ ಹಾಗೆಯೇ ಅವನಿಗೆ ಪ್ರಜ್ಞೆ ತಪ್ಪಿತು. ದಶರಥನ ದೈನ್ಯಾವಸ್ಥೆಯನ್ನು ಕಂಡು ಕೈಕೇಯಿಗೆ ಸ್ವಲ್ಪವೂ ಮರುಕ ಉಂಟಾಗಲಿಲ್ಲ. ಬದಲು ಅವಳಿಗೆ ಕೋಪ ಬಂತು. ಮಹಾರಾಜ, ಇದೇನು ಪ್ರಲಾಪ? ಕೇಳಿದ ವರವನ್ನು ಕೊಡುತ್ತೇನೆ ಎಂದು ರಾಮನ ಮೇಲೆ ಆಣೆಯಿಟ್ಟು ಹೇಳಿ ಈಗ ಅಳುತ್ತಾ ಇದ್ದೀಯೇ? ಇದು ನಾಚಿಕೆಗೇಡು. ನನಗೆ ಬೇಕಾದ್ದು 2 ವರ. ಒಂದು ಭರತನ ಪಟ್ಟಾಭಿಷೇಕ, ಇನ್ನೊಂದು ರಾಮನ ವನವಾಸ. ಈ 2 ವರಗಳನ್ನು ನನಗೆ ನೀಡಲೇಬೇಕು. ಆಡಿದ ಮಾತಿಗೆ ತಪ್ಪಕೂಡದು ಎಂದಳು. ಕೈಕೇಯಿಯ ಮಾತುಗಳನ್ನು ಕೇಳಿ ದಶರಥನಿಗೆ ಹುಚ್ಚು ಹಿಡಿದಂತೆ ಆಯಿತು. ಅವನು ವಿಧವಾಗಿ ಗೋಳಿಡುತ್ತಾ ತನ್ನ ಅದೃಷ್ಟವನ್ನು ಹಳೆಯುತ್ತಾ ಪ್ರಲಾಪಿಸಲಾರಂಭಿಸಿದನು. ಕೈಕೇಯಿ, ನಿನ್ನ ಸೌಂದರ್ಯದ ಹಿಂದೆ ಅಡಗಿರುವ ವಿಷವನ್ನು ನಾನು ಕಾಣಲಿಲ್ಲ. ಸುಂದರವಾದುದೆಲ್ಲ ಒಳ್ಳೆಯದೆಂದು ನಂಬಿ ಮೂರ್ಖನಾದೆ. ಪಾಪ, ಆ ಶ್ರೀರಾಮನನ್ನು ನಿನಗೋಸ್ಕರ ನಾನು ಅರಣ್ಯಕ್ಕೆ ಕಳುಹಿಸಬೇಕೇ? ಅಯ್ಯೋ, ಇಂತಹ ದೃಶ್ಯವನ್ನು ನೋಡುವ ಬದಲು ನನಗೆ ಸಾವಾದರೂ ಬರಬಾರದೆ ಎಂದು ನೆಲದ ಮೇಲೆ ಬಿದ್ದು ಹೊರಳಾಡಲಾರಂಭಿಸಿದನು. ಕೈಕೇಯಿಯ ಮನಸ್ಸು ಬಹಳ ಕಠೋರವಾಗಿತ್ತು. ದಶರಥನ ಈ ಅವಸ್ಥೆಯನ್ನು ನೋಡಿ ಅವಳಿಗೆ ಸ್ವಲ್ಪವೂ ಕನಿಕರ ಉಂಟಾಗಲಿಲ್ಲ. ಬದಲು ತನ್ನ ಆಸೆ ಇನ್ನೂ ಈಡೇರಲಿಲ್ಲ ಎಂದು ಕೋಪ ಬಂತು. ಅವಳು, ಮಹಾರಾಜ, ರಾಮನಿಗೆ ನನ್ನ ಆಸೆಯನ್ನು ತಿಳಿಸಲು ನಿಮಗೆ ಹೆದರಿಕೆಯಾದರೆ ನಾನೇ ತಿಳಿಸುತ್ತೇನೆ ಎಂದು ಹೇಳಿ ಸೇವಕಿಯೊಬ್ಬಳನ್ನು ಕರೆದು ರಾಮನನ್ನು ಕೂಡಲೇ ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮರೆಯಬೇಡಿ.